ಮೂಢ ಅನ್ನೋದ್ರ ಬಗ್ಗೆ ಅಕ್ರಮ ನಡೆದಿದೆ, ಇನ್ನೊಂದು ಮತ್ತೊಂದು ನಡೆದಿದೆ ಅಂತ ಹೇಳ್ಬಿಟ್ಟು ಸೆಷನ್ನಲ್ಲಿ ಆಪಾದನೆಗಳು ಮಾಡಿದ್ಮೇಲೆ ನಾವು ದೇಸಾಯಿ ಅವರ ರಿಟೈರ್ಡ್ ಜಡ್ಜ್ ಅವರ ಕಮಿಟಿ ಮಾಡಿದ್ದೀವಿ. ಅದ್ರ ಜೊತೆಲಿ ಕೋರ್ಟಲ್ಲಿ ಕೇಸ್ ನಡೀತಾ ಐತೆ. ಇನ್ನೇನು ಮಾಡೋಕ್ಕಾಗ್ತದೆ? ನೇಣು ಹಾಕೋಬೇಕ ನಾವು? ಹಂಗಾದ್ರೆ ಸುಮ್ಮನೆ ಇವರು BJP ಅವರು JDS ಅವ್ರಿಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ, ಹೇಳಕ್ಕೆ ವಿಚಾರ ಇಲ್ಲ. ರೈತಗಳ ಸಮಸ್ಯೆ ಅಂತಾರೆ, ಉತ್ತರ ಕರ್ನಾಟಕ ಸಮಸ್ಯೆ ಅಂತಾರೆ, ಇಡೀ ರಾಜ್ಯದಲ್ಲಿ ಕೆಲಸಗಳಿಲ್ಲ ಅಂತಾರೆ. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದು ಬಿಟ್ಟು ರಾಜಕೀಯ ಕಾರಣಗಳಿಗೋಸ್ಕರ ಈ ಥರ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಮತ್ತು ಅದರ ಚರ್ಚೆಗಳು ನಡೀಬೇಕು. ಉತ್ತರ ಕರ್ನಾಟಕದವ್ರ ಸಮಸ್ಯೆಗಳಿದ್ದಾವೆ, ಇಡೀ ರಾಜ್ಯದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವ್ರದ್ದು ಏನಾದರೂ ಸಹಕಾರ ಇದ್ದರೆ, ಸಲಹೆಗಳಿದ್ರೆ ಸರ್ಕಾರಕ್ಕೆ ಕೊಡಬೇಕೆ ಹೊರತು ಈ ಥರ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ನಾವು ರೆಡಿ ಇದ್ದೀವ್ರಿ. ನಾವು ಯಾವುದೇ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಈ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಸರ್ಕಾರಗಳು ಏನಾದರೂ ಜವಾಬ್ದಾರಿ ತೋರಿಸ್ಕೊಡುವಂತಹ ಕೆಲಸಗಳನ್ನ ವಿರೋಧ ಪಕ್ಷಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ರಾಜಕಾರಣಕ್ಕೋಸ್ಕರ ಸುಳ್ಳು ಆಪಾದನೆ ಮಾಡಿದ್ರೆ ಇಲ್ಲಿ ನಾವೇನು ಬಿಜೆಪಿ ಏನು ಹೇಳ್ತಾರೆ ಅಂದ್ರೆ ಜನತೆನೇ ಅವ್ರ ಬುದ್ಧಿ ಇಡಿನೇ ಹೇಳಿದ್ಯಲ್ಲ ಅಂತ ಹೇಳ್ತಾ ಇದ್ರೆ ಏನು ಇಡಿ ಹೇಳೈತೆ? ಪತ್ರ ಬರ್ದಿದೆಯಲ್ಲ ಈಗ ಲೋಕಾಯುಕ್ತಕ್ಕೆ ಪತ್ರ ಬರೋದೇ ಕೋರ್ಟ್ ಏನು ಕಿರಾಕ್ ಬತ್ತೆ? ಕೋರ್ಟ್ ಇಡಿನೇ ಕೋರ್ಟ್ ಅಲ್ಲ. ಇಡಿ ಅವ್ರದ್ದು ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದು ಈಗ ಕೋರ್ಟಲ್ಲಿ ನಡೀತದೆ. ಕೋರ್ಟಲ್ಲಿ ಈಗ ನಾಳೆ ಒಂದು ಕೇಸ್ ಇದೆ, ನೆಕ್ಸ್ಟ್ ಮಂತ್ 25 ಡಬಲ್ ಬೆಂಚ್ ಮಾನ್ಯ ಮುಖ್ಯ ನ್ಯಾಯಾಧೀಶರ ಬೆಂಚಲ್ಲಿದೆ. ಅದೆಲ್ಲ ನೋಡ್ಕೊಂಡು ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಈ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ. ಇಲ್ಲ ರಾಜೀನಾಮೆ ಡೆಲ್ಲಿಲಿ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಬಿಜೆಪಿ ಹೇಳಿದ್ರು. ಆಫ್ಟರ್ ಬೈ ಎಲೆಕ್ಷನ್ ರಿಸಲ್ಟ್ ಮೋಸ್ಟ್ಲಿ ಇದು ಮುಹೂರ್ತ ಫಿಕ್ಸ್ ಆಗಿರೋದು ಯಡಿಯೂರಪ್ಪ ಮಗ ಅವರು ರಾಜೀನಾಮೆ ಕೊಡಲಿಕ್ಕೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಿಗಂತೂ ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆನೂ ಇಲ್ಲಿ ಉದ್ಭವ ಆಗಲ್ಲ. ಯಾವುದು ರಾಜೀನಾಮೆ ಅನ್ನೋದು ಪ್ರಶ್ನೆನೇ ಇಲ್ಲ. ಮೋಸ್ಟ್ಲಿ BJP ಅವ್ರದ್ದು ಜಿಪ್ಪುಗಳಿದೆಯಲ್ಲ, ಅದಕ್ಕೆ ಫಸ್ಟ್ ಜಗಳ ತೀರ್ಸ್ಕೊಳ್ಳೋಕ್ಕೆ ಅವ್ರ ಜಗಳ ಪಾಪ ಬೆಳಿಗ್ಗೆ ಎದ್ರೆ ಆ ಕಡೆ ಯತ್ನಾಳವರು, ಈ ಕಡೆ ಜಾರಕಿಹೊಳಿ ಅವರು, ಆ ಕಡೆ ಇವರು ಯಾರು ನಮ್ಮ ವಿಜಯೇಂದ್ರ ಅವ್ರ ಫೈಟಿಂಗ್ ಇದೆಯಲ್ಲ, ಆ ಫೈಟಿಂಗ್ ನಿಲ್ಸಕ್ಕೆ ಹೇಳಿ, ಆಮೇಲೆ ಈ ಕಡೆ ಬರಲಿ. ಆಮೇಲೆ ನಿಮ್ಮಲ್ಲಿ ಕುರ್ಚಿ ಫೈಟಿಂಗ್ ಇಲ್ಲ ಅಂದರೆ ನಮ್ಮಲ್ಲಿ ಎಲ್ಲಿ ಕುರ್ಚಿ ಫೈಟ್ ಇದೆ? ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಫೈನಲ್ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದೇ ಫೈನಲ್ ಆಯಿತು. ಇಲ್ಲ ಹಂಗಾರೆ ಮೂಢ ಅನ್ನೋದ್ರ ಬಗ್ಗೆ ಅಕ್ರಮ ನಡೆದಿದೆ, ಇನ್ನೊಂದು ಮತ್ತೊಂದು ನಡೆದಿದೆ ಅಂತ ಹೇಳ್ಬಿಟ್ಟು ಸೆಷನ್ನಲ್ಲಿ ಆಪಾದನೆಗಳು ಮಾಡಿದ್ಮೇಲೆ ನಾವು ದೇಸಾಯಿ ಅವರ ರಿಟೈರ್ಡ್ ಜಡ್ಜ್ ಅವರ ಕಮಿಟಿ ಮಾಡಿದ್ದೀವಿ. ಅದ್ರ ಜೊತೆಲಿ ಕೋರ್ಟಲ್ಲಿ ಕೇಸ್ ನಡೀತಾ ಐತೆ. ಇನ್ನೇನು ಮಾಡೋಕ್ಕಾಗ್ತದೆ? ನೇಣು ಹಾಕೋಬೇಕ ನಾವು? ಹಂಗಾದ್ರೆ ಸುಮ್ಮನೆ ಇವರು BJP ಅವರು JDS ಅವ್ರಿಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ, ಹೇಳಕ್ಕೆ ವಿಚಾರ ಇಲ್ಲ. ರೈತಗಳ ಸಮಸ್ಯೆ ಅಂತಾರೆ, ಉತ್ತರ ಕರ್ನಾಟಕ ಸಮಸ್ಯೆ ಅಂತಾರೆ, ಇಡೀ ರಾಜ್ಯದಲ್ಲಿ ಕೆಲಸಗಳಿಲ್ಲ ಅಂತಾರೆ. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದು ಬಿಟ್ಟು ರಾಜಕೀಯ ಕಾರಣಗಳಿಗೋಸ್ಕರ ಈ ಥರ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಮತ್ತು ಅದರ ಚರ್ಚೆಗಳು ನಡೀಬೇಕು. ಉತ್ತರ ಕರ್ನಾಟಕದವ್ರ ಸಮಸ್ಯೆಗಳಿದ್ದಾವೆ, ಇಡೀ ರಾಜ್ಯದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವ್ರದ್ದು ಏನಾದರೂ ಸಹಕಾರ ಇದ್ದರೆ, ಸಲಹೆಗಳಿದ್ರೆ ಸರ್ಕಾರಕ್ಕೆ ಕೊಡಬೇಕೆ ಹೊರತು ಈ ಥರ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ನಾವು ರೆಡಿ ಇದ್ದೀವ್ರಿ. ನಾವು ಯಾವುದೇ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಈ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಸರ್ಕಾರಗಳು ಏನಾದರೂ ಜವಾಬ್ದಾರಿ ತೋರಿಸ್ಕೊಡುವಂತಹ ಕೆಲಸಗಳನ್ನ ವಿರೋಧ ಪಕ್ಷಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ರಾಜಕಾರಣಕ್ಕೋಸ್ಕರ ಸುಳ್ಳು ಆಪಾದನೆ ಮಾಡಿದ್ರೆ ಇಲ್ಲಿ ನಾವೇನು ಬಿಜೆಪಿ ಏನು ಹೇಳ್ತಾರೆ ಅಂದ್ರೆ ಜನತೆನೇ ಅವ್ರ ಬುದ್ಧಿ ಇಡಿನೇ ಹೇಳಿದೆಯಲ್ಲ ಅಂತ ಹೇಳ್ತಾ ಇದ್ರೆ ಏನು ಇಡಿ ಹೇಳೈತೆ? ಪತ್ರ ಬರ್ದಿದೆಯಲ್ಲ ಈಗ ಲೋಕಾಯುಕ್ತಕ್ಕೆ ಪತ್ರ ಬರೋದೇ ಕೋರ್ಟ್ ಏನು ಕಿರಾಕ್ ಬತ್ತೆ? ಕೋರ್ಟ್ ಇಡಿನೇ ಕೋರ್ಟ್ ಅಲ್ಲ. ಇಡಿ ಅವ್ರದ್ದು ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದು ಈಗ ಕೋರ್ಟಲ್ಲಿ ನಡೀತದೆ. ಕೋರ್ಟಲ್ಲಿ ಈಗ ನಾಳೆ ಒಂದು ಕೇಸ್ ಇದೆ, ನೆಕ್ಸ್ಟ್ ಮಂತ್ 25 ಡಬಲ್ ಬೆಂಚ್ ಮಾನ್ಯ ಮುಖ್ಯ ನ್ಯಾಯಾಧೀಶರ ಬೆಂಚಲ್ಲಿದೆ. ಅದೆಲ್ಲ ನೋಡ್ಕೊಂಡು ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಈ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ. ಇಲ್ಲ ರಾಜೀನಾಮೆ ಡೆಲ್ಲಿಲಿ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಬಿಜೆಪಿ ಹೇಳಿದ್ರು. ಆಫ್ಟರ್ ಬೈ ಎಲೆಕ್ಷನ್ ರಿಸಲ್ಟ್ ಮೋಸ್ಟ್ಲಿ ಇದು ಮುಹೂರ್ತ ಫಿಕ್ಸ್ ಆಗಿರೋದು ಯಡಿಯೂರಪ್ಪ ಮಗ ಅವರು ರಾಜೀನಾಮೆ ಕೊಡಲಿಕ್ಕೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಿಗಂತೂ ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆನೂ ಇಲ್ಲಿ ಉದ್ಭವ ಆಗಲ್ಲ. ಯಾವುದು ರಾಜೀನಾಮೆ ಅನ್ನೋದು ಪ್ರಶ್ನೆನೇ ಇಲ್ಲ. ಮೋಸ್ಟ್ಲಿ
BJP ಅವ್ರದ್ದು ಗುಂಪುಗಳಿದೆಯಲ್ಲ ಅದಕ್ಕೆ ಫಸ್ಟ್ ಜಗಳ ತೀರ್ಸ್ಕೊಳಕ್ಕೆ ಅವ್ರ ಜಗಳ ಪಾಪ ಬೆಳಿಗ್ಗೆ ಎದ್ರೆ ಆ ಕಡೆ ಯತ್ನಾಳವರು ಈ ಕಡೆ ಜಾರಕಿಹೊಳಿ ಅವರು ಆ ಕಡೆ ಇವರು ಯಾರು ನಮ್ಮ ವಿಜಯೇಂದ್ರ ಅವ್ರ ಫೈಟಿಂಗ್ ಇದೆಯಲ್ಲ ಆ ಫೈಟಿಂಗ್ ನಿಲ್ಸಕ್ಕೆ ಹೇಳಿ ಆಮೇಲೆ ಈ ಕಡೆ ಬರಲಿ ಆಮೇಲೆ ಈ ಕಡೆ ನಿಮ್ಮಲ್ಲಿ ಕುರ್ಚಿ ಫೈಟಿಂಗ್ ಇಲ್ಲ ಹಂಗಾರೆ ಆಮೇಲೆ ಎಲ್ಲಿ ಕುರ್ಚಿ ಫೈಟ್ ಇದೆ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಫೈನಲ್ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದೇ ಫೈನಲ್ ಆಯಿತು ಟವಲ್ ಹಾಕರ್ ಇಲ್ಲ ಹಂಗಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.